ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲರಿಗೂ ತಮ್ಮದೇ ಆದ ಸ್ವಂತ ಮನೆ ಕಟ್ಟಬೇಕು. ಮನೆ ಈ ರೂಮ್ ಈ ರೀತಿ ಇರಬೇಕು, ಹಾಲ್ ಈ ಥರ ಇರಬೇಕು, ವರಾಂಡ ಈ ಥರ ಇರಬೇಕು, ಕಿಚನ್ ಈ ಥರ ಡಿಸೈನ್ ಆಗಿರಬೇಕು. ಇವೆಲ್ಲ ಪ್ಲ್ಯಾನ್ ಮಾಡೋದು ಎಲ್ಲರೂ ಸಹಜ. ಇದನ್ನು ತುಂಬ ಮುಖ್ಯವಾಗಿ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ. ಆದರೆ ಮನೆ ಕಟ್ಟಬೇಕಾದ್ರೆ ಸಾಮಾನ್ಯವಾಗಿ ಟೈರ್ 2 ಸಿಟಿಗಳಲ್ಲಿ ಟಾಯ್ಲೆಟ್ ಪಿಟ್ಗಳು ಯಾವ ರೀತಿ ಇರಬೇಕು ಅಥವಾ ಸೆಪ್ಟಿಕ್ ಟ್ಯಾಂಕ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಕಡಿಮೆ ಗಮನ ಹರಿಸ್ತಾರೆ. ಯಾಕಂದರೆ ವಾಟರ್ ಟ್ಯಾಂಕ್ ಅಥವಾ ವಾಟರ್ ಸಂಪ್ ಕಟ್ಟೋದು ಎಷ್ಟು ಮುಖ್ಯನೋ ಹಾಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೆಕ್ನಿಕಲಿ ನಾವೊಂದು ಸೆಪ್ಟಿಕ್ ಟ್ಯಾಂಕ್ ಕಟ್ಟೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಯಾಕಂದರೆ ಈಗ ಹೊಸದಾಗಿ ಕಟ್ತಿರೋ ಸೆಪ್ಟಿಕ್ ಟ್ಯಾಂಕ್ಗಳು ಏನಾಗ್ತಾ ಇದೆ, ಹೊಸ ಮನೆ ಕಟ್ಟಿ 1-2 ವರ್ಷದಲ್ಲಿ ಸೆಪ್ಟಿಕ್ ಟ್ಯಾಂಕಿಂದ ವಾಸನೆ ಬರೋದಾಗಿರ್ಬೋದು, ಸೆಪ್ಟಿಕ್ ಟ್ಯಾಂಕ್ ಬೇಗ ತುಂಬೋದಾಗಿರ್ಬೋದು, ಇನ್ನು ಹಲವಾರು ಸಮಸ್ಯೆಗಳು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಒಂದು ಡೀಟೇಲ್ ಸ್ಟಡಿ ಮಾಡಿದಾಗ ಏನು ಸಿಗುತ್ತೆ ಅಂದರೆ, ಕೆಲವೊಂದು ಕನ್ಸ್ಟ್ರಕ್ಷನಲ್ಲಿ ತಪ್ಪಾಗಿರುತ್ತೆ, ಕೆಲವು ಡಿಸೈನಲ್ಲಿ ತಪ್ಪಾಗಿರುತ್ತೆ.